ಹಾಯ್ ಹಲೋ ವೀಕ್ಷಕರೇ, ಇವತ್ತು ನಿಮ್ಮ ಸ್ಕಿನ್ ಸಲುವಾಗಿ ಒಂದು ಬೆಸ್ಟ್ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ. ನೋಡಿ, ಸ್ಕಿನ್ ಕೆಲವೊಮ್ಮೆ ತುಂಬಾ ಟ್ಯಾನ್ ಆಗುತ್ತೆ, ಡಾರ್ಕ್ ಸ್ಪಾಟ್, ಡಾರ್ಕ್ ಸರ್ಕಲ್ಸ್ ಹಾಗೂ ಕೆಲವೊಮ್ಮೆ ಪಿಂಪಲ್ಸ್ ಬಂದು ಅದರ ಕಲೆಗಳೇ ಹಾಗೆ ಉಳಿದುಬಿಡುತ್ತವೆ. ಅದರೆಲ್ಲನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ಆದಷ್ಟು ಕೆಮಿಕಲ್ ಕಾಸ್ಮೆಟಿಕ್ನ ಯೂಸ್ ಮಾಡ್ತೀವಿ. ಆದರೆ ಇವತ್ತು ನಾನೊಂದು ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ನೀವು ನಿಮ್ಮ ಫೇಸ್ ಮೇಲೆ ಅಥವಾ ನಿಮಗೆ ಕೈಗಳ ಮೇಲೆ ತುಂಬಾ ಕಲೆ ಆಗಿದೆ ಹಾಗೂ ಕಾಲಿಗೆ ಕೂಡ ತುಂಬಾ ಟ್ಯಾನ್ ಆಗಿದ್ರೆ ಈ ಫುಲ್ ಬಾಡಿ ಕೂಡ ಇದನ್ನು ನೀವು ಅಪ್ಲೈ ಮಾಡ್ಕೊಬೋದು. ಅಷ್ಟೊಂದು ಬೆಸ್ಟ್ ಆದಂಥ ಈ ಒಂದು ರೆಮಿಡಿ ಇದೆ ವೀಕ್ಷಕರೇ. ಸೊ ನೋಡಿ, ಇಲ್ಲಿ ನಾನು ಒಂದಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಹಾಲಿನಲ್ಲಿ ಸಲ್ಫರ್ ಇರುತ್ತೆ ಹಾಗೂ ಇದರಲ್ಲಿರ್ತಕ್ಕಂಥ ಸ್ಟಾರ್ಚು ನಮ್ಮಲ್ಲಿ ಎಷ್ಟೇ ಒಂದು ಡೆಡ್ ಸ್ಕಿನ್ ಇರಲಿ, ಟ್ಯಾನಿಂಗ್ ಇರಲಿ, ಕಪ್ಪು ಕಲೆಗಳಿರಲಿ ಅದನ್ನು ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಹಾಗಾಗಿ ನಾನು ಒಂದಷ್ಟು ಆಲೂಗಡ್ಡೆನ ತೊಗೊಂಡು ಸ್ವಚ್ಛವಾಗಿ ತೊಳ್ಕೊಂಡಿದ್ದೀನಿ. ಆಮೇಲೆ ಮೇಗಿರುವಂಥ ಸಪ್ಪೆನ ಈ ಥರ ತಗೊಳ್ಬೇಕು ವೀಕ್ಷಕರೇ. ತಗೊಂಡು ಇದನ್ನು ಮುಂದೆ ಏನು ಮಾಡ್ಕೋತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಸೊ ನೋಡಿ, ಇವಾಗ ನಾನು ಆಲೂಗಡ್ಡೆನಂತೂ ಸ್ವಚ್ಛವಾಗಿ ತೊಳ್ಕೊಂಡು ಈ ಥರ ಮೇಗಿರೋಂಥ ಸೊಪ್ಪಿನ ತೆಗೆದುಕೊಂಡಿನಿ. ಆಮೇಲೆ ಇಲ್ಲಿ ನಾನು ಒಂದು ಗ್ರೇಟರ್ ತೊಗೊಂಡು ಇದನ್ನು ಗ್ರೇಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಆಗುತ್ತೆ ಅಂತ ಅದು ಕೂಡ ಹೇಳ್ತೀನಿ. ಸೊ ನೋಡಿ, ಮೊದಲಂತೂ ಇದನ್ನು ಈ ಥರವಾಗಿ ಗ್ರೇಟ್ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಒಂದು ಬ್ಲೀಚಿಂಗ್ ಕೆಲಸವನ್ನು ಮಾಡುತ್ತೆ ವೀಕ್ಷಕರೇ. ನೋಡಿ, ಸಾವಿರಾರು ಹಣವನ್ನು ಕೊಟ್ಟು ಪಾರ್ಲರ್ಗೆ ಹೋಗೋ ಬ್ಲೀಚ್ ಮಾಡೋ ಅವಶ್ಯಕತೆ ಇವಾಗ ನಿಮ್ಮನ್ನು ಇಲ್ಲ. ಬರೀ ಈ ಒಂದು ರೆಮಿಡಿನ ನೀವು ಕಂಟಿನ್ಯೂಸ್ಲಿ ಬಳಸ್ತಾ ಬರಲಿ, ನಿಮ್ಮ ಮುಖದ ಮೇಲೆ ಎಷ್ಟೇ ಕಳೆಗಳಿರಲಿ, ವ್ರಿಂಕಲ್ಸ್ ಇರಲಿ, ಡಾರ್ಕ್ ಸ್ಪಾಟ್ ಇರಲಿ, ಡಾರ್ಕ್ ಸರ್ಕಲ್ಸ್ ಇರಲಿ, ಪ್ರತಿಯೊಂದು ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಸೊ ನೋಡಿ, ಇವಾಗ ಆಲೂಗಡ್ಡೆನ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಗ್ರೇಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಇವಾಗ ನಮಗೆ ಬೇಕಾಗಿರೋಂಥ ಇದರಲ್ಲಿರ್ತಕ್ಕಂಥ ಜ್ಯೂಸ್ ವೀಕ್ಷಕರೇ. ಸೊ ನೀವು ಇದನ್ನು ಬಟ್ಟೆಯಲ್ಲಿ ಕೂಡ ಹಾಕ್ಕೊಂಡು ತಗೊಳ್ಬೋದು. ನಾನಿಲ್ಲಿ ಜಾರಲ್ಲಿ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಬೇಕಾಗಿರೋ ಅಷ್ಟು ಜ್ಯೂಸನ್ನು ಇಲ್ಲಿ ತಗೊಳ್ತಾ ಇದ್ದೀನಿ ವೀಕ್ಷಕರೇ. ಸೊ ನೀವು ಇದನ್ನು ಯಾವ ರೀತಿ ಆದರೂ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಎಷ್ಟು ನಿಮಗೆ ಬೇಕಾಗುತ್ತೆ ಆ ಒಂದು ಕ್ವಾಂಟಿಟಿಯಲ್ಲಿ ಇಲ್ಲಿ ನೀವು ತಗೊಳ್ಬೇಕು ವೀಕ್ಷಕರೇ. ಸೊ ನೋಡಿ, ಈ ಥರ ಪ್ರೆಸ್ ಮಾಡಿದ್ರೂ ಕೂಡ ಚೆನ್ನಾಗಿ ನಮಗೆ ಬೇಕಾಗಿರುವಂಥ ಪೊಟ್ಯಾಟೊ ಜ್ಯೂಸ್ ಸಿಕ್ಬಿಡುತ್ತೆ. ಸೊ ನೋಡಿ, ಇವಾಗ ಈ ಒಂದು ಪೊಟ್ಯಾಟೊ ಜ್ಯೂಸ್ನಲ್ಲಿ ಏನೇನೆಲ್ಲ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ನಮಗೆ ಇರುವಂಥ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅಂತ ನಿಮ್ಮನ್ನು ಹೇಳ್ತೀನಿ. ಸೊ ಮೊದಲು ಬಂದು ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರೋಂಥದ್ದು ಲಿಂಬೆಹಣ್ಣಲ್ಲಿ ವೈಟಮಿನ್ ಸಿ ಇರುತ್ತೆ. ಮುಖಕ್ಕೆ ಇದು ಒಂದು ಬೆಸ್ಟ್ ಆಗೋಂಥ ವೈಟಮಿನ್ ಸಿ ಇರೋದ್ರಿಂದ ಎಷ್ಟೇ ಡೆಡ್ ಸ್ಕಿನ್ ಇರಲಿ, ಸ್ಪಾಟ್ಸ್ ಇರಲಿ ಹಾಗೂ ಎಷ್ಟೇ ಒಂದು ಕಲೆಗಳು ಇರಲಿ ಅದನ್ನು ತೆಗೆಯುತ್ತೆ. ಹಾಗಾಗಿ ಇಲ್ಲಿ ನಾನು ಲಿಂಬೆಹಣ್ಣು ಹಾಕೋತಾ ಇದ್ದೀನಿ. ಯಾರಿಗಾದರೂ ಲಿಂಬೆಹಣ್ಣಿಂದ ಎಲರ್ಜಿ ಇದೆ, ಪ್ರಾಬ್ಲಮ್ ಇದ್ದರೆ, ಸ್ಕಿನ್ಗೆ ಸೂಟ್ ಆಗಲ್ಲ ಅಂದವರು ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಈ ಒಂದು ಪ್ಲೇಸ್ನಲ್ಲಿ ಇದರಲ್ಲಿ ನೀವು ಕಡಲೆ ಹಿಟ್ಟು ಕೂಡ ಹಾಕ್ಕೊಳ್ಬಹುದು ವೀಕ್ಷಕರೇ. ಯಾಕಂದ್ರೆ ಅದು ಕೂಡ ಅಷ್ಟೇ ಕ್ಲಿನ್ಸಿಂಗ್ ಮಾಡೋ ಕೆಲಸ ಮಾಡಿ ಸ್ಕಿನ್ನ ತುಂಬಾ ಸಾಫ್ಟಾಗಿ ಮಾಡುತ್ತೆ. ಸೊ ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಟೂತ್ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಏನಪ್ಪ ಸ್ಕಿನ್ಗೆ ಹಚ್ಕೊಳ್ಳೋದೆ ಟೂತ್ ಪೇಸ್ಟ್? ಹೌದು ವೀಕ್ಷಕರೇ, ಟೂತ್ ಪೇಸ್ಟಲ್ಲಿ ಇರ್ತಕ್ಕಂಥ ಏನು ಪದಾರ್ಥಗಳು ಇದ್ದಾವೆ, ನಮ್ಮ ಮುಖದಲ್ಲಿರ್ತಕ್ಕಂಥ ಏನು ಹೊಳಪು ಕಳೆದೋಗಿದೆಯಲ್ಲ, ಅಂದರೆ ಡೆಡ್ ಸ್ಕಿನ್ ಆಗಿದೆ, ತುಂಬಾ ಸ್ಕಿನ್ ಡಲ್ ಆಗಿದೆ, ಸ್ಕಿನ್ನಲ್ಲಿ ಒಂದು ಹೊಳಪೇ ಇಲ್ಲ, ಒಂದು ಕಾಂತಿನೇ ಇಲ್ಲ ಅಂದಾಗ ಇದು ಅದನ್ನು ಮತ್ತೆ ರಿಪೇರ್ ಮಾಡುವಂಥ ಆ ಒಂದು ಡೆಡ್ ಸೆಲ್ಸ್ನ ರಿಪೇರ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಟೂತ್ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ವೈಟ್ ಟೂತ್ ಪೇಸ್ಟೇ ತೊಗೊಳ್ಬೇಕು, ಯಾವುದೇ ಒಂದು ಕಲರ್ ಯುಕ್ತವಾದಂಥ ಟೂತ್ ಪೇಸ್ಟ್ ಇಲ್ಲಿ ನೀವು ತಗೊಳ್ಳೋ ಹಾಗೂ ಇಲ್ಲ. ಆಮೇಲೆ ವೀಕ್ಷಕರು, ಲಾಸ್ಟ್ಗೆ ಇಲ್ಲಿ ನಾನು ಒಂದೇ ಒಂದು ಚುಟಕಿಯಷ್ಟು ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಪ್ಯೂರ್ ಇರುವಂಥ ಅರಿಶಿಣ ಇದೆ, ಹಾಗಾಗಿ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಅರಿಶಿಣ ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ, ಆ್ಯಂಟಿಬಯೋಟಿಕ್ ಇದೆ, ಇದರಲ್ಲಿ ಇರ್ತಕ್ಕಂಥ ಕೂಡ ವೈಟಮಿನ್ ಸಿ. ಸೊ ನಾವು ಈ ಒಂದು ಪ್ಯಾಕ್ನ ಅಪ್ಲೈ ಮಾಡ್ಕೊಂಡೋದಾಗ ನಮಗೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟು ಮಾಡ್ದಂಗೆ ಈ ಒಂದು ಅರಿಶಿಣ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ಹಾಕೋತೀನಿ. ಇವಾಗ ನೋಡಿ, ಈ ಥರ ನೋಡಿ ನಾನು ಕೂಡ ಕೈ ನೋಡಿ ತುಂಬಾ ಡಲ್ ಆಗಿದೆ, ಟ್ಯಾನ್ ಆಗಿದೆ. ಸೊ ಇದನ್ನು ನೀವು ಪ್ಯಾಕ್ ರೀತಿಯಾಗಿ ಹಚ್ಕೋಬೋದು ವೀಕ್ಷಕರೇ. ಈ ಒಂದು ಹದದಲ್ಲೇ ಇದು ಇರಬೇಕು. ಸೊ ನೋಡಿ, ಇದನ್ನು ಒಂದೇ ಸಲ ಏನು ಮಾಡಬೇಕಂದ್ರೆ ಈ ಥರ ಕಾಟನ್ ತೊಗೊಂಡು ಅಥವಾ ಸ್ಪ್ರೇ ಬಾಟಲ್ನಲ್ಲಿ ಕೂಡ ಹಾಕ್ಕೊಂಡು ನೀವು ಸ್ಪ್ರೇ ಮಾಡ್ಕೊಳ್ಬೋದು. ಆದರೆ ಕಾಟನ್ಲಿಂದ ಈ ಥರ ತೊಗೊಂಡು ಏನಂದರೆ ಈ ಥರ ಮಸಾಜ್ ಮಾಡ್ತಾ ಹೋಗಬೇಕು ವೀಕ್ಷಕರೇ. ಸೊ ಏನಾಗುತ್ತೆ ಅಂದರೆ ಎಲ್ಲ ನಿಮಗೆ ಕಲೆಗಳಿದೆ, ಏಜಿಂಗ್ ಪ್ರಾಬ್ಲಮ್ ಇದೆ, ವ್ರಿಂಕಲ್ಸ್ ಬೀಳ್ತಾ ಇದ್ದಾವೆ, ಅದನ್ನು ಎಷ್ಟು ಚೆನ್ನಾಗಿ
ಏನಾದ್ರು ಮಸಾಜ್ ಕೊಡ್ತೀವಲ್ವ ಅಷ್ಟೊಂದು ಅದು ಒಳಗಡೆ ಹೋಗಿ ಕಾರ್ಯವನ್ನು ಮಾಡುತ್ತೆ. ಸೊ ಸೆಲ್ಸ್ ಆ್ಯಕ್ಟಿವ್ ಆಗುತ್ತವೆ, ನರ್ವ್ ಸಿಸ್ಟಮ್ ಚೆನ್ನಾಗಿ ನಡೆಯುತ್ತೆ. ಅದರಿಂದ ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ನಾವು ಪಡ್ಕೋಬೋದು. ಸೊ ನೀವೆಲ್ಲ ಅನ್ಕೋತಿರ್ಬೋದು ಏನಪ್ಪ ಇದು ಹಚ್ಕೊಂಡು ಏನು ಹಚ್ಕೊಳ್ಳೋದಂಗೆ. ಸೊ ಇದೇ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ ವೀಕ್ಷಕರೇ. ನೋಡಿ, ನೀವು ಸೀರಮ್ಗಳು ಹಚ್ಕೋತೀರಿ, ಎಲ್ಲ ಹಚ್ಕೋತೀರಿ, ಆದರೆ ಅದರಿಂದ ಕೆಮಿಕಲ್ ಯುಕ್ತ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತವೆ. ಬರೀ ಒಂದು 10 ನಿಮಿಷ ಇಟ್ಕೊಂಡು ಇದನ್ನು ಮತ್ತೆ ಕ್ಲೀನ್ ವಾಟ್ರಿಂದ ವಾಶ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ನೋಡಿ, ಬರೀ ಒಂದು 10 ನಿಮಿಷ ಇದನ್ನು ಹಚ್ಕೊಳ್ಬೇಕು. ಜಾಸ್ತಿ ನಿಮಗೆ 20 ನಿಮಿಷ ಅರ್ಧ ಗಂಟೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೋಡಿ ಯಾವ ರೀತಿಯಾಗಿ ಇನ್ಸ್ಟೆಂಟಾಗಿ ಗ್ಲೋ ಬಂದಿದೆ ಅಂತ ನೀವು ನೋಡ್ಕೋಬೋದು. ಸೊ ನೋಡಿ, 2 ಕೈಯಲ್ಲಿ ವ್ಯತ್ಯಾಸನ ನೀವು ಇಲ್ಲಿ ನೋಡ್ತಿದ್ದೀರಾ. ರೈಟ್ ಹ್ಯಾಂಡ್ ಎಷ್ಟು ಸ್ವಲ್ಪ ಕಪ್ಪು ಡಲ್ ಆಗಿದೆ, ಹಾಗೂ ನಾನು ಈ ಒಂದೇನು ರೆಮಿಡಿನ ಹಚ್ಕೊಂಡಿದ್ದೀನಲ್ವ ಅದು ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಅಂತ. ಸೊ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿನ ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ, ನಿಮಗೆ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.